ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಒಂದು ಗಟ್ಟಿ ನಿರ್ಧಾರ ಕೈಗೊಳ್ಳುವಂಥದ್ದು ಭಾಳ ಮುಖ್ಯ. ಎರಡನೇದಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಮುಖ್ಯಮಂತ್ರಿಗಳು ಕೆಲವು ಜಾತಿ ಜನಾಂಗಗಳನ್ನು ತುಷ್ಟೀಕರಣ ಮಾಡುವಂಥ ಕೆಲಸ ಮಾಡಬಾರ್ದು. ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನರ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗಬೇಕಾದದ್ದು ಬಹಳ ಮುಖ್ಯ. ಆದರೆ ಹಾಗೆ ಆಗ್ತಾ ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇದೆ. ರಾಜ್ಯದ ಬಹಳಷ್ಟು ಸಂಪನ್ಮೂಲ ಗ್ಯಾರಂಟಿ ಯೋಜನೆಗಳಿಗೆ ಅದು ಬಳಕೆ ಆಗ್ತಾ ಇರುವ ಕಾರಣ ಯಾವುದೇ ತಾಲೂಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅನ್ನುವಂಥ ಕೊರಗು ನಾವು ಹೇಳುವಂಥದ್ದಲ್ಲ. ಬಹುಶಃ ಕಾಂಗ್ರೆಸ್ ಪಕ್ಷದ ಅನೇಕ ಸದಸ್ಯರು ಕೂಡ ಶಾಸಕರು ಕೂಡ ಈ ಅಳಲನ್ನು ಮುಖ್ಯಮಂತ್ರಿಯವರಿಗೆ ಮುಟ್ಟಿಸಿದ್ದಾರೆ. ಮೇಲಾಗಿ ಅವರೇ ಹಣಕಾಸು ಸಚಿವರಾಗಿರೋದರಿಂದ ವಿವೇಚನೆಯನ್ನು ಮಾಡುವಂಥ ಅಗತ್ಯ ಇದೆ. ಗ್ಯಾರಂಟಿ ಯೋಜನೆಯಿಂದ ಇದು ಭಾಳಷ್ಟು ಅಧ್ವಾನದ ಪರಿಸ್ಥಿತಿ ಆಗ್ತಾ ಇದೆ. ಜನರಲ್ಲಿ ದುಡಿಮೆಯ ಬಗ್ಗೆ ಆಸಕ್ತಿ ಬೆಳೆಸಬೇಕೇ ಹೊರತು ಅವರನ್ನು ಸೋಮಾರಿಗಳನ್ನಾಗಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಬಾರ್ದು. ಯಾಕೆಂದರೆ ದುಡಿಮೆ ಇಲ್ಲದೆ ಮನುಷ್ಯ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ದುಡಿಮೆ ಇಲ್ಲದೆ ಸಂಪತ್ತು ಗಳಿಸ್ಬೇಕನ್ನುವಂಥ ಕೆಲವು ಜನರ ಒಂದು ಮಾತಿಗೆ ಮರಳಾಗಿ ಅಥವಾ ಒಂದು ತಮ್ಮ ಪಕ್ಷದ ಜನಪ್ರಿಯತೆಗೆ ಇಂಥ ಅಗ್ಗದ ಪ್ರಚಾರಗಳನ್ನು ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡೋದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಭಾಳಷ್ಟು ಹಿನ್ನಡೆ ಆಗ್ತಾ ಇದೆ. ಅದಕ್ಕೆ ಆ ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಮತ್ತೊಮ್ಮೆ ಪುನರ್ವಿಮರ್ಶೆ ಮಾಡಿ ಯಾವುದನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಮತ್ತು ಅಭಿವೃದ್ಧಿ ಸಮಗ್ರವಾಗಿ ಮಾಡಬೇಕಾದ್ರೆ ಹಣಕಾಸಿನ ಒಂದು ವ್ಯವಸ್ಥೆನ ಯಾವ ರೀತಿ ಕಲ್ಪಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಿದ್ರು ಭಾಳ ಒಳ್ಳೆಯದು. ಪ್ರಸ್ತುತ ಸಂದರ್ಭದಲ್ಲಿ